ನಾನು ಶಾಲೆಯಲ್ಲಿ ಕಲಿಬೇಕಾದ್ರೆ ಪ್ರಮೇಯಗಳು, ಸ್ವಯಂ ಸಿದ್ಧಗಳು ಅಥವಾ ಲೆಮ್ಮಗಳು ಅನ್ನೋ ಪದವನ್ನ ಕೇಳ್ಬಿಟ್ರೆ ಸಾಕು ಬಹಳ ಎದುರುಕೊಳ್ತಿದ್ದೆ. ಹಾಗಾಗಿ ನನಗೆ ಗಣಿತನೇ ಕಷ್ಟ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ಬಿಟ್ಟಿತ್ತು. ನಂತರ ನನಗೆ ಅರ್ಥ ಆಗಿದ್ದು ಇವುಗಳು ತುಂಬಾ ಕುತೂಹಲಕರವಾದವು ಮತ್ತು ತುಂಬಾ ಸುಲಭವಾಗಿ ಇದನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿ. ಒಂದು ಪ್ರಮೇಯವು ಗಣಿತದ ವಾಸ್ತವದಂತೆ, ಅಂದ್ರೆ ಮ್ಯಾಥಮೆಟಿಕ್ಸ್ ನ ಫ್ಯಾಕ್ಟ್ ನ ತರ ತರ್ಕದೊಂದಿಗೆ ಅದನ್ನ ಸಾಬೀತು ಮಾಡಬಹುದು. ಅಂದ್ರೆ ಲಾಜಿಕ್ ನ ಬಳಸ್ಕೊಂಡು ನಾವು ಅದರ ಪುರಾವೆಯನ್ನ ಮಾಡಬಹುದು ಅಂತ ಹೇಳಿ. ಪೂರ್ವದಲ್ಲಿ ಸೂರ್ಯ ಉದಯಿಸ್ತಾನೆ ಅನ್ನೋ ವಾಸ್ತವ ಸಂಗತಿಗಳಂತಲ್ಲದೆ ಈ ಪ್ರಮೇಯಗಳನ್ನ ನಾವು ಹಂತ ಹಂತವಾಗಿ ಸಾಬೀತು ಮಾಡಬಹುದು. ಉದಾಹರಣೆಗೆ ಪೈಥಾಗರಸ್ನ ಪ್ರಮೇಯವಾಗಿರ್ಬೋದು ಅಥವಾ ಅಂಕಗಣಿತದ ಮೂಲ ಪ್ರಮೇಯವಾಗಿರ್ಬೋದು. ಇವುಗಳು ತುಂಬಾ ಪ್ರಸಿದ್ಧವಾದ ಪ್ರಮೇಯಗಳು. ಪೈಥಾಗರಸ್ನ ಪ್ರಮೇಯ ಏನ್ ಹೇಳುತ್ತೆ? ಎ ನ ವರ್ಗ ಪ್ಲಸ್ ಬಿ ನ ವರ್ಗ ಇಸ್ ಈಕ್ವಲ್ ಟು ಸಿ ನ ವರ್ಗ ಅಂತ ಹೇಳಿ. ಈಗ ಯಾವ್ದಾದ್ರೂ ಒಂದು ವ್ಯಕ್ತಿ ಬಂದು ಪೈಥಾಗರಸ್ನ ಪ್ರಮೇಯ ಎ ನ ವರ್ಗ ಪ್ಲಸ್ ಬಿ ನ ವರ್ಗ ಇಸ್ ಈಕ್ವಲ್ ಟು ಸಿ ನ ಘನ ಹೇಳುತ್ತೆ ಅಂತ ಹೇಳಿದ್ರೆ ನೀವು ಯಾರನ್ನ ನಂಬ್ತೀರಾ? ಯಾರ ಬಳಿ ಉತ್ತಮವಾದ ಪುರಾವೆ ಇದೆಯೋ ಅವರನ್ನ ನಂಬ್ತೀರಾ ಅಲ್ವಾ? ಹಾಗಾಗಿ ನಾವು ಪ್ರಮೇಯಗಳನ್ನ ನೇರವಾಗಿ ಒಪ್ಕೊಳ್ಳದೆ ಅದರ ಸಾಧನೆಯನ್ನ ಮಾಡಿ ನೋಡುವುದು ಬಹಳ ಮುಖ್ಯವಾಗುತ್ತೆ. ಇದು ಸಾಧನೆಗಳ ಮಹತ್ವವಾಗಿರುತ್ತೆ. ಈಗ ಈ ಪ್ರಮೇಯ ಏನ್ ಹೇಳುತ್ತೆ ಅಂತ ನೋಡೋಣ. ಪಿ ಒಂದು ಅವಿಭಾಜ್ಯ ಸಂಖ್ಯೆಯಾಗಿರ್ಲಿ, ಪಿಯು ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ ಪಿಯು ಎ ಯನ್ನು ಭಾಗಿಸುತ್ತದೆ. ಇಲ್ಲಿ ಎ ಒಂದು ಧನ ಪೂರ್ಣಾಂಕವಾಗಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ ಇದು ಏನ್ ಹೇಳುತ್ತೆ ಅಂತೇಳಿ. ಪಿ ಬಂದು ಎ ಸ್ಕ್ವೇರ್ ಅನ್ನ ಭಾಗಿಸ್ತಿದೆ, ಅಂದ್ರೆ ಪಿ ಎ ಅನ್ನ ಭಾಗಿಸುತ್ತೆ ಅಂತ ಹೇಳ್ತಿದೆ. ತುಂಬಾ ಆಬ್ವಿಯಸ್ ಆಗಿ ಕಾಣ್ತಿದೆ ನಮ್ಗೆ. ಅಂದ್ರೆ ಎ ಇಂಟು ಎ, ಎನ 2 ಸತಿ ಗುಣಿಸ್ಕೊಳ್ಳೋಣ. ಅದರ ಗುಣಲಬ್ಧವನ್ನ ಪಿ ಭಾಗಿಸಿದ್ರೆ ಅದರ ಒಂದು ಎನ ಖಂಡಿತವಾಗ್ಲೂ ಪಿ ಭಾಗಿಸುತ್ತೆ ಅಲ್ವಾ ಅಂತ ಅನ್ನಿಸ್ಬೋದು ನಮ್ಗೆ. ಇದು ಆ ರೀತಿ ಆಗೋದಿಲ್ಲ. ಉದಾಹರಣೆ ನೋಡೋಣ. ಪಿ 4 ಅಂತ ತಗೊಳ್ಳೋಣ ಮತ್ತು ಎನ 2 ಅಂತ ತಗೊಳ್ಳೋಣ. ಹಾಗಿದ್ರೆ 2 ಇಂಟು 2 ಬಂದು 4ರಿಂದ ಭಾಗಿಸಲ್ಪಡುತ್ತೆ. ಖಂಡಿತವಾಗ್ಲೂ ಹೌದು. ಆದ್ರೆ ಇದರಲ್ಲಿ 1 ಅಂದ್ರೆ 2 4ರಿಂದ ಭಾಗಿಸಲ್ಪಡುತ್ತಾ ಅಂದ್ರೆ ಇಲ್ಲ. ಇದರಲ್ಲಿ ಇದು ಸತ್ಯ ಆಗಿದೆ, ಆದ್ರೆ 4 2ನ್ನ ಭಾಗಿಸುವುದಿಲ್ಲ. ಹಾಗಾಗಿ ಪಿ ಒಂದು ಅವಿಭಾಜ್ಯ ಸಂಖ್ಯೆಯಾಗಿರೋದು ಬಹಳ ಮುಖ್ಯವಾಗುತ್ತೆ. ಪಿ ಒಂದು ಪ್ರೈಮ್ ನಂಬರ್ ಆಗಿರ್ಬೇಕು. ಈ ಪ್ರಮೇಯವನ್ನ ಸಾಧಿಸ್ಲಿಕ್ಕೆ ನಮ್ಗೆ ಏನ್ ಬೇಕು ಅಂತ ನೋಡಿದ್ರೆ, ಮೊದಲಿಗೆ ನಮಗೆ ಅಂಕಗಣಿತದ ಮೂಲ ಪ್ರಮೇಯ ಅಂದ್ರೆ ಏನು ಅಂತ ತಿಳಿದಿರಬೇಕು. ಈ ಪ್ರಮೇಯದ ಬಗ್ಗೆ ನಿಮ್ಗೆ ತಿಳಿದಿಲ್ಲ ಅಂದ್ರೆ ಇದ್ರ ಮೇಲಿರುವ ನಮ್ಮ ವಿಡಿಯೋನ ನೋಡಿ ಮತ್ತೆ ಇಲ್ಲಿಗೆ ಬನ್ನಿ. ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ಪ್ರತಿಯೊಂದು ಸಂಖ್ಯೆಯನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ಕೊಳ್ಬಹುದು. ಅಂದ್ರೆ ಉದಾಹರಣೆಗೆ 10 ಇದ್ರೆ 10ನ್ನ ನಾವು 2 ಇಂಟು 5 ಅಂತ ಬರಿಬಹುದು. ಈ ಒಂದು ಅವಿಭಾಜ್ಯ ಅಪವರ್ತನ ಈ ಸಂಖ್ಯೆಗೆ ಅನನ್ಯವಾಗಿರುತ್ತೆ. ಅಂದ್ರೆ ಕ್ರಮವನ್ನ ಹೊರತುಪಡಿಸಿ ನಮಗೆ ಸಿಗುವ ಅವಿಭಾಜ್ಯ ಅಪವರ್ತನಗಳು ಅನನ್ಯವಾಗಿರುತ್ತೆ ಅಂತ ಅರ್ಥ. ಅಂದ್ರೆ ಬೇರೆ ಯಾವುದೇ ಸಂಖ್ಯೆಗೆ ಈ ಒಂದು ಅವಿಭಾಜ್ಯ ಅಪವರ್ತನ ಸಿಗೋದಿಲ್ಲ ಬೆರಳಚ್ಚಿನ ರೀತಿಯಲ್ಲಿ. ಇನ್ ಮುಂದೆ ನಾವು ಅಂಕಗಣಿತದ ಮೂಲ ಪ್ರಮೇಯವನ್ನ ಹಮ್ ಮೂ ಪ್ರ ಅಂತ ಈ ವಿಡಿಯೋದಲ್ಲಿ ಶಾರ್ಟ್ ಫಾರ್ಮ್ ನಲ್ಲಿ ಕರೀತಾ ಹೋಗ್ತೇವೆ. ನಂತರ ಬಾಧ್ಯತೆಯ ಪರಿಕಲ್ಪನೆ ನಮ್ಗಿರ್ಬೇಕು. ಅಂದ್ರೆ ಡಿವಿಸಿಬಿಲಿಟಿ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರ್ಬೇಕು. ಎ ಬಿ ನ ಭಾಗಿಸ್ತಿದೆ ಅಂತ ಹೇಳಿದ್ರೆ ಬಿ ನ ನಾವು ಎ ಇಂಟು ಕೆ ಅಂತ ಬರ್ಕೊಳ್ಬಹುದು ಅಂತ ನಮ್ಗೆ ತಿಳಿದಿರ್ಬೇಕು. ನಂತರ ಅವಿಭಾಜ್ಯ ಅಪವರ್ತನ ಹೇಗೆ ಮಾಡೋದು ಅಂತ ನಮ್ಗೆ ತಿಳಿದಿರ್ಬೇಕು. ಇದಿಷ್ಟು ನಮ್ಗೆ ತಿಳಿದಿದ್ರೆ ಈ ಪ್ರಮೇಯವನ್ನ ಸಾಧನೆ ಮಾಡ್ಲಿಕ್ಕೆ ನಾವು ರೆಡಿ ಆಗಿದ್ದೇವೆ ಅಂತ ಅರ್ಥ. ಈ ಪ್ರಮೇಯದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಪಿ ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಕೊಟ್ಟಿದ್ದಾರೆ, ಪಿಯು ಎ ಸ್ಕ್ವೇರ್ ನ ಭಾಗಿಸುತ್ತದೆ ಅಂತ ಕೊಟ್ಟಿದ್ದಾರೆ, ಎ ಒಂದು ಧನ ಪೂರ್ಣಾಂಕ ಅಂತ ಕೊಟ್ಟಿದ್ದಾರೆ. ನಾವ್ ಏನನ್ನ ಸಾಬೀತು ಮಾಡ್ಬೇಕು? ನಮ್ ಗುರಿ ಏನಾಗಿರ್ಬೇಕಪ್ಪ ಅಂದ್ರೆ ಪಿಯು ಎ ಅನ್ನ ಭಾಗಿಸುತ್ತದೆ ಅಂತ ನಾವು ಸಾಬೀತು ಮಾಡಿ ತೋರಿಸ್ಬೇಕಾಗುತ್ತೆ. ಪಿ ಎ ಸ್ಕ್ವೇರ್ ನ ಭಾಗಿಸುತ್ತದೆ ಅಂತ ಅವರೇ ಕೊಟ್ಟಿದ್ದಾರೆ, ಪಿ ಎ ನ ಭಾಗಿಸುತ್ತದೆ ಅಂತ ನಾವು ಸಾಬೀತು ಮಾಡ್ಬೇಕಾಗಿದೆ. ಹಾಗಿದ್ರೆ ಪಿ ಎ ನ ಒಂದು ಅಪವರ್ತನ ಅಂತ ನಾವು ಸಾಬೀತು ಮಾಡ್ಲಿಕ್ಕಾದ್ರೆ ಈ ಒಂದು ಪ್ರಮೇಯವನ್ನ ನಾವು ಸಾಬೀತು ಮಾಡಿದಂಗೆ. ಹಾಗಿದ್ರೆ ಸಾಧನೆಯನ್ನ ಮಾಡೋಣ ಹಂತ ಹಂತವಾಗಿ. ಮೊದಲನೇ ಹಂತದಲ್ಲಿ ನಾವೇನ್ ಮಾಡೋಣ? ಎ ನ ಈ ರೀತಿಯಲ್ಲಿ ಬರ್ಕೊಳ್ಳೋಣ. ಯಾವ ರೀತಿ ಇದು? ಅವಿಭಾಜ್ಯ ಅಪವರ್ತನಗಳ ಪರಿಭಾಷೆಯಲ್ಲಿ ನಾವು ಈ ರೀತಿ ಬರ್ಕೊಳ್ತೀವಿ. ಅಂದ್ರೆ R1 ನ ಘಾತ S ಇಂಟು R2 ನ ಘಾತ T ಇಂಟು ಇದೇ ರೀತಿಯಲ್ಲಿ Rn ನ ಘಾತ Z ಅಂತ ಬರ್ಕೊಳ್ಳೋಣ. ಇಲ್ಲಿ R1 R2 Rn ನವರೆಗೂ ಇದು ಅವಿಭಾಜ್ಯ ಅಪವರ್ತನಗಳಾಗಿರುತ್ತೆ. ಎಷ್ಟು ಅವಿಭಾಜ್ಯ ಅಪವರ್ತನಗಳಿದೆ ಅಂದ್ರೆ n ಅವಿಭಾಜ್ಯ ಅಪವರ್ತನಗಳಿರುತ್ತೆ. ಎಸ್ ಟಿ ಝೆಡ್ ಇವೆಲ್ಲವೂ ಘಾತಗಳಾಗಿರುತ್ತೆ. ಅಂದ್ರೆ ಉದಾಹರಣೆಗೆ 20 ಅನ್ನೋ ಒಂದು ಸಂಖ್ಯೆಯನ್ನ ತಗೊಂಡ್ರೆ ಹೇಗೆ ಬರ್ಕೊಳ್ಬಹುದು? 10 ಇಂಟು 2 ಅಂತ ಬರ್ಕೊಳ್ಬಹುದು. ಈ 10ನ್ನ ನಾವು 5 ಇಂಟು
2 ಅಂತ ಬರ್ಕೊಳ್ಬೋದು, ಇಂಟು 2. ಹಾಗಾಗಿ ನೀವು ನೋಡ್ಬೋದು ಒಂದು ಅವಿಭಾಜ್ಯ ಅಪವರ್ತನ ರಿಪೀಟ್ ಆದ್ರೆ ಅದು ಘಾತದ ರೂಪದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಈಗ ಎರಡನೇ ಹಂತದಲ್ಲಿ ನಾವು ಎ ಸ್ಕ್ವೇರ್ ಅನ್ನ ಕಂಡುಹಿಡಿಯೋಣ. ಅಂದ್ರೆ ಈ ಸಮೀಕರಣವನ್ನ ಎರಡೂ ಕಡೆಯಲ್ಲಿ ವರ್ಗವನ್ನ ತಗೊಳ್ಳೋಣ. ಹಾಗಿದ್ದಾಗ ನಮ್ಗೆ R1 ನ ಘಾತ 2s ಇಂಟು R2 ನ ಘಾತ 2t, ಇದೇ ರೀತಿಯಲ್ಲಿ Rn ನ ಘಾತ 2z ಸಿಕ್ಕತ್ತೆ. ಅಂದ್ರೆ ಪ್ರತಿಯೊಂದು ಅವಿಭಾಜ್ಯ ಅಪವರ್ತನವನ್ನ 2 ಸತಿ ಗುಣಿಸಿದ್ರೆ ನಮ್ಗೆ ಅದರ ಘಾತ 2 ಅಂತ ಸಿಗೋದು. ಹಾಗಾಗಿ R1 ನ ಘಾತ s ಇಂಟು R1 ನ ಘಾತ s, ಅದೇ ರೀತಿಯಲ್ಲಿ ಇಂಟು R2 ನ ಘಾತ t ಇಂಟು R2 ನ ಘಾತ t, ಕಡೆಯದಾಗಿ Rn ನ ಘಾತ z ಇಂಟು Rn ನ ಘಾತ z. ಈಗ ಒಂದು ಮುಖ್ಯವಾದ ಹಂತಕ್ಕೆ ಬಂದಿದ್ದೇವೆ. ನಾವು ಗಮನ ಇಟ್ಟು ಕಲ್ತ್ಕೊಳ್ಳೋಣ. ನಮ್ಗೆ ತಿಳಿದಿದೆ, ಅಂದ್ರೆ ಪ್ರಮೇಯದ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ p ಯು a ಸ್ಕ್ವೇರ್ ಅನ್ನ ಭಾಗಿಸುತ್ತದೆ ಅಂತ ಹೇಳಿ. ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ಪ್ರತಿಯೊಂದು ಸಂಖ್ಯೆಯು ಅನನ್ಯ ಅವಿಭಾಜ್ಯ ಅಪವರ್ತನೀಕರಣವನ್ನ ಹೊಂದಿರುತ್ತದೆ. ಅಂದ್ರೆ ಈ p ಎಂಬುದು a ಸ್ಕ್ವೇರ್ ನ ಅಪವರ್ತನಗಳಲ್ಲಿ ಒಂದಾಗಿರ್ಲೇಬೇಕು ಅಂತ ಹೇಳಿ. p a ಸ್ಕ್ವೇರ್ ನ ಭಾಗಿಸ್ತಿರೋದ್ರಿಂದ p a ಸ್ಕ್ವೇರ್ ನ ಒಂದು ಅಪವರ್ತನವಾಗಿರ್ಲೇಬೇಕು. ಅಂದ್ರೆ p ಬಂದು ಈ ಅವಿಭಾಜ್ಯ ಅಪವರ್ತನಗಳಲ್ಲಿ ಒಂದಾಗಿರ್ಲೇಬೇಕು. ಆದರೆ ಇಲ್ಲಿ ನೋಡಿ, a ಕೂಡ ಅದೇ ಅವಿಭಾಜ್ಯ ಅಪವರ್ತನಗಳನ್ನ ಹೊಂದಿತ್ತು. a ಸ್ಕ್ವೇರ್ ನಲ್ಲಿ ಘಾತ 2 ಆಗುತ್ತೆ ಅಷ್ಟೇ ಹೊರತುಪಡಿಸಿ ಅವಿಭಾಜ್ಯ ಅಪವರ್ತನಗಳು ಅದೇ ಇದೆ. ಹಾಗಾಗಿ p ಬಂದು a ನ ಅಪವರ್ತನವಾಗಿರ್ಲೇಬೇಕು. ಅಂದ್ರೆ p ಈ ಅಪವರ್ತನಗಳಲ್ಲಿ ಯಾವ್ದಾದ್ರೂ ಒಂದು ಅಪವರ್ತನ ಆಗಿದ್ರೂ ಕೂಡ ಆ ಅಪವರ್ತನ a ನಲ್ಲಿ ಕೂಡ ಇದೆ. ಹಾಗಾಗಿ p a ನ ಫ್ಯಾಕ್ಟರ್ ಆಗಿರುತ್ತೆ ಅಥವಾ ಅಪವರ್ತನವಾಗಿರುತ್ತೆ. ಹಾಗಿದ್ದಾಗ p a ಅನ್ನ ಖಂಡಿತವಾಗ್ಲೂ ಭಾಗಿಸುತ್ತೆ. ಆದ್ರಿಂದ ನಾವು ಸಾಬೀತ್ ಮಾಡಿದ್ವಿ, ಏನಂತ ಸಾಬೀತ್ ಮಾಡಿದ್ವಿ, p a ಸ್ಕ್ವೇರ್ ಅನ್ನ ಭಾಗಿಸ್ತಿದ್ರೆ p a ನ ಕೂಡ ಭಾಗಿಸುತ್ತೆ ಅಂತ ಹೇಳಿ. ಕೆಲವು ಹೆಚ್ಚುವರಿ ಚಿಂತನೆಯನ್ನ ಮಾಡೋಣ. ಇದನ್ನ ಇನ್ನೊಂದು ಕೋನದಿಂದ ನೋಡೋಣ. ಅಂದ್ರೆ a ಸ್ಕ್ವೇರ್ ಅನ್ನ p ಭಾಗಿಸ್ತಿದ್ರೆ ನಾವು ಅದನ್ನ ಹೇಗೆ ಬರ್ಕೊಳ್ಬಹುದು, a ಸ್ಕ್ವೇರ್ ಇಸ್ ಈಕ್ವಲ್ ಟು p ಇಂಟು k ಅಂತ ಬರ್ಕೊಳ್ಬಹುದು ಬಾಧ್ಯತಾ ನಿಯಮದ ಪ್ರಕಾರ. ಇಲ್ಲಿ k ಒಂದು ಪೂರ್ಣಾಂಕ ಆಗಿರುತ್ತೆ. ಈಗ p ಯು a ಅನ್ನ ಭಾಗಿಸೋದಿಲ್ಲ ಅಂತ ಭಾವಿಸೋಣ ನಾವು. ಅದರ ಅರ್ಥ ಏನಾಗಿರುತ್ತೆ? ನೀವು ಈ ಆಲೋಚನೆಯನ್ನು ಪೂರ್ಣಗೊಳಿಸ್ತೀರಾ? ಮುಂದಿನ ವಿಡಿಯೋದಲ್ಲಿ ಸಿಗೋಣ.